ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಜೊತೆಗಿದ್ದು ನಮ್ಮನ್ನು ನಿನ್ನ ಪ್ರೀತಿಯಲ್ಲಿ ಒಂದಾಗೋದ್ರ ಮೂಲಕವಾಗಿ ಆಶೀರ್ವಾದದಲ್ಲಿ ನಡೆಸುವಂಥ ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಪ್ಪ. ನಿನ್ನ ಮಹಾಕೃಪೆಯಿಂದ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಅವಕಾಶ ಕೊಟ್ಟಿದ್ದಿ. ಹೌದು ಕರ್ತನೆ, ನಮ್ಮಲ್ಲಿ ಐಕ್ಯತೆ ಬಹಳ ಪ್ರಾಮುಖ್ಯವಾದಂಥದ್ದು. ನೀವು ನಮ್ಮನ್ನು ನನ್ನೊಂದಿಗೆ ಒಂದಾಗಿರಿ ಎಂಬುದಾಗಿ ಕರೆ ಕೊಟ್ಟಂಥ ದೇವರು. ಅದೇ ರೀತಿ ಸಹ ಮಾನವರೊಂದಿಗೆ ಪ್ರೀತಿಯಲ್ಲಿ ಒಂದಾಗಿ ಜೀವಿಸಿರಿ ಎಂಬುದಾಗಿ ಹೇಳಿ ಆಶೀರ್ವಾದ ಮಾಡುವಂಥ ದೇವರು ಸ್ವಾಮಿ. ಹಾಗಾಗಿ ಇಂದು ನಿನ್ನ ವಾಕ್ಯದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಐಕ್ಯತಾ ಭಾನುವಾರದಲ್ಲಿ ಕರ್ತನೆ, ನಾವು ಒಟ್ಟಾಗಿ ನಿನ್ನ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಒಂದಾಗಲಿಕ್ಕಾಗುವಂಥ ಸಂದೇಶ ನಮಗೆ ದಯಪಾಲಿಸ್ಕೊಡು. ಕೇಳುವಂಥ ವಾಕ್ಯಗಳ ಮೂಲಕವಾಗಿ ನಮ್ಮಲ್ಲಿ ನಿನ್ನ ಕಾರ್ಯ ಮಾಡುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಿನ್ನ ಕೃಪೆಯನ್ನು ದಯಪಾಲಿಸ್ಕೊಡು. ಈ ವಾಕ್ಯವು ಕರ್ತನೆ ಎಲ್ಲ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ಕೇಳುವಂಥರೆಲ್ಲರೂ ಕರ್ತನೆ ನಿನ್ನ ನಂಬಿಕೆಯಲ್ಲಿ ಬಲಗೊಳ್ಳುತ್ತಾ ನಿನ್ನ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಅವನು ಆಶೀರ್ವಾದ ಮಾಡಲಿ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ತಂದೆಯ ದೇವರೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನ ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು,
ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೆ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ ನಮ್ಮನ್ನು ಕರುಣಿಸು. ಕರ್ತನೆ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೆ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ದೇವರ ಮಹಾಕೃಪೆಯಿಂದ ಮತ್ತೊಂದು ಆವರ್ತಿ ಈ ವಾರದಲ್ಲೂ ಸಹ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಅವಕಾಶ ಕೊಟ್ಟದಕ್ಕಾಗಿ ಸ್ವಾಮಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಇಂದಿನ ಪರಿಚಯದ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 1-8 ವಚನಗಳವರೆಗೆ. ಈ ಪರಿಚಯದಲ್ಲಿ ಮುಖ್ಯವಾಗಿ ಯೇಸು ನಿಜವಾದ ದ್ರಾಕ್ಷೆ ಬಳ್ಳಿ, ನಾವು ಆತನ ಕೊಂಬೆಗಳು, ದ್ರಾಕ್ಷಲತೆ ಕೊಂಬೆ ಒಟ್ಟಾಗಿರುವಾಗ ಹೆಚ್ಚಿನ ಫಲ ಕೊಡಲು ಸಾಧ್ಯ ಎಂಬಂಥ ವಿಶೇಷ ಗ್ರಹಿಕೆಯನ್ನು ಈ ವಾಕ್ಯಗಳ ಮೂಲಕವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಇಂದು ನಾವು ಸಭೆಯಾಗಿ ಐಕ್ಯತಾ ಭಾನುವಾರವನ್ನು ಸಹ ನಾವು ಆಚರಣೆ ಮಾಡ್ತೇವೆ. ಐಕ್ಯತೆ ಅಂತ ಹೇಳಬೇಕಾದ್ರೆ ಒಂದಾಗೋಕೆ, ಒಂದು ವಿಶೇಷ ಕಾರ್ಯಕ್ಕಾಗಿ ಒಟ್ಟಾಗಿ
ಕೆಲಸ ಮಾಡುವಂಥದ್ದೇ. ಒಂದೇ ಗುರಿಗಾಗಿ ಮುಂದೆ ಸಾಗುತ್ತಾ ಕೆಲಸವನ್ನು ಪೂರೈಸುವುದನ್ನೇ ನಾವು ಐಕ್ಯತೆ ಅಥವಾ ಒಂದಾಗುವುದು ಎಂಬುದಾಗಿ ಹೇಳ್ತೇವೆ. ಹಾಗಾಗಿ ನಮ್ಮ ಕ್ರೈಸ್ತ ಬಾಳ್ವೆಯಲ್ಲಿ ನಾವು ಐಕ್ಯವಾಗಿ ಒಟ್ಟಾಗಿ ಒಂದೇ ನಂಬಿಕೆಯಲ್ಲಿ ಕೆಲಸ ಮಾಡುವಾಗ ಮಹತ್ತರವಾದಂಥ ಆಶೀರ್ವಾದಗಳನ್ನು ನಮಗೂ ಹಾಗೂ ಸಮುದಾಯಕ್ಕೂ ಕೊಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಯಾವುದೇ ಕೆಲಸ ಮಾಡುವಾಗ ನಾವು ಐಕ್ಯವಾಗಿದ್ದರೆ ಹೆಚ್ಚಿನ ಬಲ ಹೊಂದಿಕೊಂಡು ಕ್ರಿಸ್ತನ ಸೇವೆಯನ್ನು ಮಾಡಬಹುದು. ವಾಕ್ಯ ಪರಿಚಯದ ಯೋಹಾನ ಸುವಾರ್ತೆ 15ನೇ ಅಧ್ಯಾಯದ 1-8 ವಚನಗಳಲ್ಲಿ ಮತ್ತೆ ಯೇಸು ಹೇಳುವಂಥದ್ದು, ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು ಎಂಬಂಥ ಸುಂದರವಾದಂಥ ಒಂದು ಉಪಮೆಯನ್ನು ಸ್ವಾಮಿಲು ಉಪಯೋಗಿಸ್ತಾ ಇದ್ದಾನೆ. ಜೀವದಿಂದ ನಾವು ಇರಬೇಕಂದ್ರೆ ಅಥವಾ ಕೊಂಬೆಗಳು ಜೀವದಿಂದ ಇರಬೇಕು ಎಂಬುದಾಗಿ ಹೇಳಿದರೆ ಅದು ಬಳ್ಳಿಯೊಂದಿಗೆ ಒಂದಾಗಿರುವಂಥದ್ದು, ಐಕ್ಯವಾಗಿ ಇರುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಇಲ್ಲಿ ಯೇಸುವಿನೊಂದಿಗೆ ಜೀವಿಸಲು, ಆತನೊಂದಿಗೆ ನಾವು ಜೊತೆಯಾಗಿ ಸಾಗಲು ಆತನ ವಾಕ್ಯ, ಆತನು ಹೇಳುವಂಥ ಮಾತುಗಳನ್ನು ಗಮನಿಸಿ ತಿಳುಕೊಂಡು ನಡೆಯುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ಈ ಪರಿಚಯ ನಮಗೆ ತಿಳಿಸಿಕೊಡ್ತಾ ಇದೆ. ಯೇಸು ಇಲ್ಲಿ ಒಂದು ಸಾವಯವ ಕೃಷಿಯನ್ನು ಉದಾಹರಣೆಯಾಗಿ ಮಾಡಿಕೊಂಡು ಮಾತಾಡ್ತಾ ಇದ್ದಾನೆ. ಈ ದ್ರಾಕ್ಷಿಯ ತೋಟದ ಒಂದು ಚಿತ್ರಣ ಅದು ಇಸ್ರಾಯೇಲರಿಗೆ, ಯಹೂದ್ಯರಿಗೆ ಬಹಳ ಪರಿಚಯ. ಏಕೆಂದರೆ ಅವರ ಮುಖ್ಯ ಕಸುಬುಗಳಲ್ಲಿ ಇದು ಸಹ ಒಂದು. ಕುರಿಗಳನ್ನು ಕಾಯುವಂಥದ್ದು, ಅದೇ ರೀತಿ ದ್ರಾಕ್ಷಿಯ ತೋಟವನ್ನು ನಡೆಸಿಕೊಳ್ಳುವಂಥದ್ದು ಅವರಿಗೆ ಬಹಳ ಚಿರಪರಿಚಿತವಾದಂಥ ಒಂದು ಕಾರ್ಯವಾಗಿತ್ತು. ಯೇಸು ಸಹ ಈ ಪರಿಚಯದ ಮೂಲಕವಾಗಿ ತಾನು ಹಾಗೂ ಶಿಷ್ಯರು ಒಂದಾಗಿರೋದರ ಪ್ರಾಮುಖ್ಯತೆಯನ್ನು ಇಲ್ಲಿ ತಿಳಿಸಿಕೊಡ್ತಾನೆ. ಮುಖ್ಯವಾಗಿ ಈ ಪರಿಚಯದವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ತಿಳ್ಕೊಳ್ತೇವೆ, ಇದು ಯೇಸು ಸ್ವಾಮಿ ತಾನು ಶಿಲುಬೆಯ ಶ್ರಮೆ ಅನುಭವಿಸೋದಕ್ಕಿಂತ ಮುಂಚಿತವಾಗಿ ಮಹಾಗುರುವಾರದಂದು ಮಾಡಿದಂಥ ಒಂದು ಸಂವಾದವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರು ಹಾಗೂ ತಾನು ಒಂದಾಗಿರೋದರ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುತ್ತಾ, ನಾನು ಈ ಲೋಕದಲ್ಲಿ ಇರದ ನಂತರವೂ ಸಹ ನೀವು ಹೀಗೆ ಒಟ್ಟಾಗಿ ಜೀವನ ಮಾಡಬೇಕು, ಆಗ ನೀವು ಬಲ ಹೊಂದಿವಿರಿ ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಯೇಸುವಿನ ಈ ಮಾತುಗಳು ಅವರಿಗೆ ಇನ್ನು ಕೆಲವು ಗಂಟೆಗಳಲ್ಲಿ ಮಾತ್ರವಲ್ಲ, ಅವರ ಜೀವನ ಪರ್ಯಂತರ ಅವರಿಗೆ ಎಷ್ಟೋ ಸಹಾಯವನ್ನು ಮಾಡುವಂಥದ್ದು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಹಾಗಾಗಿ ಯೇಸುವಿನಲ್ಲಿದ್ದುಕೊಂಡು ನಾವು ಫಲ ಕೊಡುವಾಗ ಅಲ್ಲಿ ಹೆಚ್ಚಿನ ಆಶೀರ್ವಾದ. ಇಲ್ಲಿ ಸಹ ಯೇಸು ಸ್ವಾಮಿ ಹೇಳುವಂಥದ್ದು, ದ್ರಾಕ್ಷೆಯ ಬಳ್ಳಿ ಮತ್ತು ಕೊಂಬೆ ಒಂದಾಗಿದ್ದಾಗ ಮಾತ್ರ ಫಲ ಕೊಡಲು ಸಾಧ್ಯ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಇನ್ನು ಸ್ವಲ್ಪ ನಾವು ಆಳವಾಗಿ ಇದರ ಕುರಿತು ಚಿಂತಿಸುವಾಗ, ದ್ರಾಕ್ಷೆಯ ಲತೆ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲನ ಸಾಂಕೇತವಾಗಿ ಈ ಒಂದು ಲತೆ ಗುರುತಿಸುತ್ತದೆ. ದೇವರು ತೋಟಗಾರನೆಂಬುದಾಗಿ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಕೀರ್ತನೆಗಳ ಸಂಗ್ರಹ 80ನೇ ಕೀರ್ತನೆಯ 8-11 ವಚನವನ್ನು ಗಮನಿಸಬೇಕಾದ್ರೆ, ನಾನೇ ಐಗುಪ್ತದಿಂದ ದ್ರಾಕ್ಷಿಲತೆಯನ್ನು ತಂದು ನೆಟ್ಟೆನು ಎಂಬುದಾಗಿ ಸ್ವಾಮಿ ಹೇಳುವುದನ್ನು ಗಮನಿಸ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 7ನೇ ವಚನದಲ್ಲಿ, ಸೇನಾಧೀಶನಾದಂಥ ಯೆಹೋವನ ದ್ರಾಕ್ಷಿಯ ತೋಟ ಇಸ್ರಾಯೇಲ್ ಮನೆತನ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ಗಮನಿಸ್ತೇವೆ. ಯೆರೆಮೀಯ 2ನೇ ಅಧ್ಯಾಯದ 21ನೇ ವಚನ, ಎಹೆಜ್ಕೇಲ 19ನೇ ಅಧ್ಯಾಯದ 10-14 ವಚನಗಳಲ್ಲಿ ನಾವು ಗಮನಿಸುವಂಥ ಎಲ್ಲ ಅಧ್ಯಾಯಗಳಲ್ಲಿ ದೇವರು ಮತ್ತು ದ್ರಾಕ್ಷಿಯ ತೋಟ, ದೇವರು ತೋಟಗಾರ, ನಾವು ದ್ರಾಕ್ಷಿಯ ಬಳ್ಳಿ ಎಂಬುದಾಗಿ ಗಮನಿಸುವುದನ್ನು ನಾವು ತಿಳ್ಕೊಳ್ತೇವೆ. ಯೇಸು ಸಹ ಇಲ್ಲಿ ಹೇಳುವಂಥ ಮಾತು, ನಾನೇ ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು ಎನ್ನುವಾಗ ನಾವು ಯೇಸುವಿನ ಜೊತೆಯಾಗಿದ್ದುಕೊಂಡು ನಾವು ಫಲವನ್ನು ಕೊಡಬೇಕೆಂಬುದಾಗಿ ಇದು ತಿಳಿಸ್ಕೊಡ್ತಾ ಇದೆ. ವಚನ 1ರಲ್ಲಿ ನಾವು ಗಮನಿಸಬೇಕಾದ್ರೆ ಪ್ರಾಮುಖ್ಯವಾದಂಥ ವಿಷಯ, ನನ್ನಲ್ಲಿದ್ದು ಫಲ ಕೊಡದ ಕೊಂಬೆಯನ್ನು ತೆಗೆದು ಹಾಕುತ್ತೇನೆ. ಅಂದರೆ ಸ್ವಾಮಿಗೆ ಒಂದಾಗದ್ದು, ಫಲ ಕೊಡದೇ ಇರುವಂಥದ್ದು, ಸೇರಲು ಇಷ್ಟಪಡೋಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಫಲ ಕೊಡುವ ಕೊಂಬೆಯನ್ನು ಅದನ್ನು ಶುದ್ಧಿ ಮಾಡಿ ಇನ್ನೂ ಹೆಚ್ಚು ಫಲ ಕೊಡುವ ಹಾಗೆ ಮಾಡುವುದನ್ನು ಇಲ್ಲಿ ಗಮನಿಸ್ತೇವೆ. ಹಾಗಾಗಿ ಆತನು ಹೇಳುವಂಥ ಮಾತು, ಶುದ್ಧಿ ಮಾಡುವಂಥದ್ದು ತೋಟಗಾರನ ಕೆಲಸ, ಕ್ಲೀನ್ಸಿಂಗ್. ಅಂದರೆ ಫಲ ಇನ್ನೂ ಹೆಚ್ಚಾಗಿ ಕೊಡಬೇಕು. ಆ ಬಳ್ಳಿ ಬಗ್ಗೆ ಹೆಚ್ಚಿನ ಗಮನವನ್ನು, ಕಾಳಜಿಯನ್ನು ವಹಿಸಿ ಅದನ್ನು ಶುದ್ಧ ಮಾಡಿ ಅದರಿಂದ ಇನ್ನೂ ಹೆಚ್ಚು ಫಲ ಕೊಡುವಂತೆ ಅದನ್ನು ಮಾಡುತ್ತಾನೆ ಎಂಬುದಾಗಿ ಗಮನಿಸ್ತೇವೆ. ಇಲ್ಲಿ ನಮಗೂ ಸಹ ಸ್ವಾಮಿ ಕೊಡುವಂಥ ಕರೆ, ಯೇಸುವಿನಲ್ಲಿ ಇದ್ದುಕೊಂಡ ಮೇಲೆ ನಾವು ಹೆಚ್ಚು ಫಲ ಕೊಡಬೇಕು. ಅದಕ್ಕೋಸ್ಕರ ನಾವು ಸಹ
ಶುದ್ಧೀಕರಣ ನಾವು ಆಗಬೇಕೆಂಬುದಾಗಿ. 1 ಯೋಹಾನ 1:7 ಗಮನಿಸಬೇಕಾದರೆ, ಬಂಗಾರವನ್ನು ಪುಟಕ್ಕೆ ಹಾಕಿ ಶುದ್ಧಿ ಮಾಡಿದ ಹಾಗೆ ಕ್ರಿಸ್ತನಲ್ಲಿದ್ದು ಶುದ್ಧೀಕರಿಸಲ್ಪಡುತ್ತೇವೆ ಎಂಬುದಾಗಿ. ನಾವು ಶುದ್ಧೀಕರಿಸಲ್ಪಟ್ಟಾಗ ಹೆಚ್ಚು ಫಲ ಕೊಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಕ್ರಿಸ್ತನಲ್ಲಿದ್ದು ಫಲ ಕೊಡುವುದೆಂದರೆ ಗಲಾತ್ಯ 5:22 ಗಮನಿಸ್ತೇವೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದವೆ ಇವುಗಳ ಬಗ್ಗೆ ನಾವು ನೋಡ್ತೇವೆ. ಅದೇ ರೀತಿ ಕೊಲೊಸ್ಸೆ 3:12 ಗಮನಿಸಬೇಕಾದ್ರೆ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೂ ಕಾರಣವಿದ್ದರೂ ಕ್ಷಮಿಸುವಂಥದ್ದು, ಪ್ರೀತಿಯನ್ನು ಧರಿಸಿಕೊಳ್ಳುವುದರ ಕುರಿತು ಅಲ್ಲಿ ಗಮನಿಸ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2:5 ಗಮನಿಸಬೇಕಾದ್ರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನು ನೀವು ಹೊಂದಿಕೊಳ್ಳ್ರಿ. ಹಾಗಾಗಿ ಕ್ರಿಸ್ತನಲ್ಲಿದ್ದು ಫಲ ಕೊಡುವುದೆಂದರೆ ಈ ಎಲ್ಲ ಗುಣಗಳನ್ನು ಆತನ ಶಿಷ್ಯರಾಗಿ ನಾವು ಅನುಸರಿಸಬೇಕು ಎಂಬುದಾಗಿ. ಈ ಫಲಗಳು ನಮ್ಮಲ್ಲಿರುವಾಗ ನಾವು ಕ್ರಿಸ್ತನೊಂದಿಗೂ ಸಹ ಮಾನವರೊಂದಿಗೂ ಒಂದಾಗಿರಲು ಸಾಧ್ಯವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಮ್ಮ ಸಭೆ ಸಮಾಜದಲ್ಲಿ ನಾವು ಒಂದಾಗಿ ಫಲ ಕೊಡಬೇಕಾದ್ರೆ ನಾವು ಕ್ರಿಸ್ತನ ಈ ಫಲದ ಪ್ರೀತಿಯ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಇದು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಾಗಿ ಈ ವಾಕ್ಯ ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಇದೆ. ಬಳ್ಳಿಯಿಂದ ದೂರವಾಗಿರುವಂಥ ಕೊಂಬೆಗೆ ಫಲ ಕೊಡಲು ಸಾಧ್ಯವಿಲ್ಲ. ಕ್ರಿಸ್ತನಿಲ್ಲದೆ ನಾವು ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಇಂದು ಯೂನಿಟಿ ಅಥವಾ ಐಕ್ಯತೆ ಎಂಬುದಾಗಿ ನಾವು ಹೇಳಿಕೊಂಡು ಕ್ರಿಸ್ತನನ್ನು ಬಿಟ್ಟು ಕೆಲಸ ಮಾಡುವಾಗ ಯಾವ ಫಲಗಳನ್ನು ಸಹ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸ್ವಾಮಿ ಸಹ ಹೇಳುವಂಥದ್ದು, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಹಾಗಾಗಿ ನಾವು ಫಲ ಕೊಡಬೇಕಂದ್ರೆ ಕ್ರಿಸ್ತನಲ್ಲಿದ್ದುಕೊಂಡು ಆತನ ಜೊತೆಯಾಗಿ ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮಲ್ಲಿ ಕ್ರಿಸ್ತನಿಲ್ಲದಿದ್ದರೆ ನಾವು ಐಕ್ಯತೆ ನಮ್ಮಲ್ಲಿಲ್ಲ, ನಾವು ಒಂದಲ್ಲ ಎಂಬುದಾಗಿ ಅರ್ಥ. ಕ್ರಿಸ್ತ ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮಲ್ಲಿ ಫಲವಿಲ್ಲ ಎಂಬುದಾಗಿ ಅರ್ಥ. ದ್ರಾಕ್ಷೆ ಬಳ್ಳಿ ಮತ್ತು ಕೊಂಬೆಗಳು ಒಂದಾಗಿ ಫಲ ಕೊಡುವ ಹಾಗೆ ನಾವು ಯೇಸುವಿನೊಂದಿಗೆ ಒಂದಾಗಿ ಆತನ ವಾಕ್ಯಗಳಲ್ಲಿ ನೆಲೆಗೊಂಡಿದ್ದು ಹೆಚ್ಚು ಹೆಚ್ಚು ಫಲವನ್ನು ಕೊಡಬೇಕು. ಸ್ವಾಮಿ ವಾಕ್ಯ ಸಹ ನಮಗೆ ಹೇಳುವಂಥದ್ದು, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ಹೇಳುವುದನ್ನು ಗಮನಿಸ್ತೇವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಆತನ ವಾಕ್ಯಗಳು ನಮ್ಮಲ್ಲಿರಬೇಕಾದ್ರೆ, ಅದನ್ನು ನಾವು ಅನುಸರಿಸಿ ನಡೆಯಬೇಕಾದ್ರೆ ನಾವು ದೇವರಿಂದ ಫಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ಏನೇ ಸ್ವಾಮಿಯನ್ನು ಬೇಡಿಕೊಂಡರೂ ಸಹ ಸ್ವಾಮಿ ಆತನ ವಾಕ್ಯ ನಮಗೆ ಪರಿಚಯವಿರೋದ್ರಿಂದ ನಮಗೆ ಆತನು ಉತ್ತರವನ್ನು ಕೊಡ್ತಾನೆ. ಮತ್ತು ಆವಾಗ ನಮ್ಮ ತಂದೆಗೆ ಸಹ ಮಹಿಮೆ, ದೇವರು ನಮ್ಮನ್ನು ಏನಂತ ಹೇಳ್ತಾರಂತೆ, ನೀವು ನನ್ನ ಶಿಷ್ಯರು ಎಂಬುದಾಗಿ ಕರೆಯುತ್ತಾನೆ ಎಂಬುದಾಗಿ ನೋಡ್ತೇವೆ. ಹಾಗಾಗಿ ನಮಗೆ ಈ ದಿನಗಳಲ್ಲಿ ಬೇಕಾಗಿರುವಂಥದ್ದು ನಾವು ಒಬ್ಬರನ್ನೊಬ್ಬರನ್ನ ಸಹಿಸಿಕೊಳ್ಳುವಂಥದ್ದು, ಸೇರಿಸಿಕೊಳ್ಳುವಂಥದ್ದು, ಪ್ರೀತಿಸುವಂಥದ್ದು ಒಂದಾಗಿರುವಂಥದ್ದು. ಹಾಗಾಗಿ ಈ ಐಕ್ಯತಾ ಭಾನುವಾರ ನಮ್ಮನ್ನು ನಾವು ಕ್ರಿಸ್ತನಲ್ಲಿ ಒಂದಾಗಿರೋ ಹಾಗೆ ನಮಗೆ ಸಹಾಯ ಮಾಡಲಿ. ಕ್ರಿಸ್ತನಿಗೋಸ್ಕರ ಇನ್ನಷ್ಟು ಜೀವಿಸನ್ನು ಕಲಿಸಿಕೊಡಲಿ. ನಾವು ಕ್ರಿಸ್ತನಲ್ಲಿ ಇರುವಂಥ ಆ ಒಳ್ಳೆಯ ಫಲಗಳನ್ನು ಕೊಡುವಂಥ ಮಕ್ಕಳಾಗಿ ಬದುಕೋಣ. ದ್ರಾಕ್ಷಿಯ ಬಳ್ಳಿ ಹಾಗೂ ಕೊಂಬೆಗಳು ಒಂದಾಗಿರುವ ಹಾಗೆ ನಾವು ಹಾಗೂ ಕ್ರಿಸ್ತನು ಒಂದಾಗಿದ್ದುಕೊಂಡು ಆತನ ಸೇವೆಯನ್ನು ಮುಂದುವರಿಸೋಣ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು,
ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರೀತಿಯುಳ್ಳಂಥ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಪ್ಪ. ದೇವರೇ, ಕೇಳಿದಂಥ ವಾಕ್ಯಗಳ ಹಿನ್ನೆಲೆಯಲ್ಲಿ ನಮ್ಮನ್ನು ನಿನಗೆ ಒಪ್ಪಿಸಿಕೊಡ್ತೇವೆ. ಹೌದು ಕರ್ತನೆ, ನೀ ನಮ್ಮನ್ನು ನಿನ್ನ ಜೊತೆಯಲ್ಲಿ ಒಂದಾಗಿ ಇರಲಿಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದ್ದಿ. ನಿನ್ನ ಜೊತೆಯಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀವಿ ಸ್ವಾಮಿ. ಹೌದು ಕರ್ತನೆ, ಹೇಗೆ ದ್ರಾಕ್ಷಿ ಬಳ್ಳಿಯಲ್ಲಿ ಕೊಂಬೆಯು ಜೊತೆಯಾಗಿರುವಾಗ ಅಲ್ಲಿ ಹೆಚ್ಚು ಫಲಗಳನ್ನು ಕೊಡಲಿಕ್ಕೆ ಸಾಧ್ಯವೋ ಅದೇ ರೀತಿ ಕರ್ತನೆ ನಾವು ಸಹ ನಿನ್ನ ಜೊತೆಯಲ್ಲಿ ಇದ್ದುಕೊಂಡು ಹೆಚ್ಚು ಹೆಚ್ಚು ಫಲವನ್ನು ಕೊಡುವಂಥ ಕಾರ್ಯದಲ್ಲಿ ನಮ್ಮನ್ನು ಮುನ್ನಡೆಸು. ಮುಖ್ಯವಾಗಿ ಕರ್ತನೆ, ನಾವು ಸಭೆಯಾಗಿ, ಸಮುದಾಯವಾಗಿ, ಕುಟುಂಬವಾಗಿ, ವೈಯಕ್ತಿಕವಾಗಿ ನಿನ್ನಲ್ಲಿ ಒಂದಾಗುತ್ತಾ ನಿನ್ನ ಸೇವೆಯನ್ನು ಮಾಡುವಂಥ ಕೃಪೆಯಲ್ಲಿ ನಮ್ಮನ್ನು ನಡೆಸು. ಘನ ಮಾನ ಮಹಿಮೆಗಳು ಸಲ್ಲಿಸಲ್ಪಡಲಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ತಂದೆಯ ದೇವರೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೂನತೆ ಸಹವಾಸ
ಕ್ರೈಸ್ತ ವಿಶ್ವಾಸದಲ್ಲಿ ಕ್ರಿಸ್ತನೊಂದಿಗೆ ಒಂದಾಗುವ ಜೀವಿತದಲ್ಲಿ ನಮ್ಮನ್ನು ಬಲಪಡಿಸಿ ಕ್ರಿಸ್ತನಿಗೋಸ್ಕರ ಐಕ್ಯತೆಯಲ್ಲಿ ಜೀವಿಸುವಂಥ ಕೃಪೆಯಲ್ಲಿ ನಮ್ಮನ್ನು ಕಾಪಾಡಲಿ. ಆಮೆನ್.